ಹೈಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ವಾದ ಪ್ರತಿವಾದಗಳು ಈಗ ನಡೀತಾ ಇದೆ. ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಿ.ವಿ. ನಾಗೇಶ್ ಅವರು ಇಡೀ ಪ್ರಕರಣವನ್ನು ರೀಕಾಲ್ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅಪಹರಣ ಆದಾಗ ಬೆಂಗಳೂರಿನಲ್ಲೇ ಇದ್ದರು ದರ್ಶನ್. ರೇಣುಕಾಸ್ವಾಮಿ ಅಪಹರಣ ಆದಾಗ ದರ್ಶನ್ ಬೆಂಗಳೂರಿನಲ್ಲೇ ಇದ್ದರು. ಹೌದು, ಗೊತ್ತಿರೋ ವಿಚಾರಣೆ. ಅವರು ಅವತ್ತು ಬೆಂಗಳೂರಿನಲ್ಲೇ ಇದ್ದರು ಅಂತಕ್ಕಂಥದ್ದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಅಪಹರಣದಲ್ಲಿ ದರ್ಶನ್ ಭಾಗಿಯಾಗಿಲ್ಲ. ಇದು ಅಪಹರಣದ ಬಗ್ಗೆ ಅವ್ರು ಹೇಳ್ತಿರೋದು. ರೇಣುಕಾಸ್ವಾಮಿ ಅಪಹರಣ ಆದಾಗ ಬೆಂಗಳೂರಿನಲ್ಲೇ ದರ್ಶನ್ ಇದ್ದರು, ಆದರೆ ಅಪಹರಣದಲ್ಲಿ ಅವರು ಭಾಗಿಯಾಗಿಲ್ಲ. ದರ್ಶನ್ ಭಾಗಿ ಬಗ್ಗೆ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ. ಫಸ್ಟು ಕಿಡ್ನ್ಯಾಪ್ನ ಎತ್ತಾಕೋದಕ್ಕೆ ಅವ್ರು ಮಾತನಾಡ್ತಿರೋದು. ರೇಣುಕಾಸ್ವಾಮಿ ಅಪಹರಣದಲ್ಲಿ ದರ್ಶನ್ ಅವರ ಪಾತ್ರ ಏನೂ ಇಲ್ಲ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರ್ತಿರೋದು. ಬಟ್ SP ಅವ್ರು ಹೇಳ್ತಾರೆ, ಅದಕ್ಕೇನೇನು ಉತ್ತರ ಕೊಡಬೇಕು ಕೊಡ್ತಾರೆ. ರೇಣುಕಾಸ್ವಾಮಿ ಅಪಹರಣ ಆದಾಗ ಆತನ ಮೇಲೆ ಹಲ್ಲೆ ಮಾಡಿಲ್ಲ, ಬಟ್ ದರ್ಶನ್ ಬೆಂಗಳೂರಿನಲ್ಲೇ ಇದ್ದರು, ಇವರೇನು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿಲ್ಲ ಅಂತ ಅವ್ರು ಹೇಳ್ತಿರೋದು. ದರ್ಶನ್ ಭಾಗಿ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಅವ್ರು ಹಲ್ಲೆನೂ ಮಾಡಿಲ್ಲ. ಯಾಕೆಂದರೆ ಮೇಯ್ನಾಗಿ ಇವರು ಸೆಕ್ಷನ್ಸ್ ಸೇರಿಸಿರ್ತಕ್ಕಂಥದ್ದು ಅಪಹರಣ, ಕೊಲೆ. ಹಾಗಾಗಿ ಮೊದಲು ಅಪಹರಣವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಿಡ್ನ್ಯಾಪ್ ಮಾಡ್ಕೊಂಡು ಬಂದವರು ಬೇರೆಯವರು. ಕಿಡ್ನ್ಯಾಪ್ ಆದಾಗ ದರ್ಶನ್ ಬೆಂಗಳೂರಲ್ಲೇ ಇದ್ದರು, ಬಟ್ ಕಿಡ್ನ್ಯಾಪ್ ಮಾಡೋದಕ್ಕೆ ಹೇಳಿದ್ಯಾರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ಸ್ಗಳ ಪೈಕಿ ತುಂಬ ಸ್ಟ್ರಾಂಗ್ ಸೆಕ್ಷನ್ ಅಂದರೆ ಒಂದು ಅಪಹರಣ ಅಂದರೆ ಕಿಡ್ನ್ಯಾಪ್, ಮತ್ತೊಂದು ಕೊಲೆ. ಸೊ ಈಗ ಮೊದಲಿಗೆ ದರ್ಶನ್ ಕಿಡ್ನ್ಯಾಪ್ನಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದನ್ನು ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನಗಳು ನಡೀತಾ ಇದೆಯಾ ನಾಗೇಶ್ ಅವರಿಂದ ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ಏನು ಕಿಡ್ನಾಪ್ ಏನಾಯಿತು, ಕಿಡ್ನಾಪ್ ಸಂಬಂಧಪಟ್ಟ ಹಾಗೆ ಈಗ ಸಿ.ವಿ. ನಾಗೇಶ್ವರ್ ವಾದ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ವಾದ ಮಾಡ್ತಾ ಹೇಳುವಂಥದ್ದು, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡುವ ಸಂದರ್ಭದಲ್ಲಿ ನಟ ದರ್ಶನ್ ಬೆಂಗಳೂರಿನಲ್ಲಿದ್ದರು. ಈ ಸಂದರ್ಭದಲ್ಲಿ ಅವರು ಬೆಂಗಳೂರಲ್ಲಿದ್ದ ಕಾರಣಕ್ಕಾಗಿ ಇವರು ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಜೊತೆಗೆ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಕೂಡ ಮಾಡಿಲ್ಲ ಅನ್ನೋದನ್ನು ವಾದ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಅಂಡ್ ಟೀಮ್ ಕಿಡ್ನಾಪ್ ಮಾಡ್ಕೊಂಬಂದಿರುವಂಥದ್ದು. ಈ ಪ್ರಕರಣದಲ್ಲಿ ನಟ ದರ್ಶನ್ ಪಾತ್ರ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಈಗ ವಾದ ಮಾಡ್ತಾ ಇರುವಂತಂದ್ರೆ, ಕೊಲೆ ಪ್ರಕರಣ ಒಂದಾದ್ರೆ ಮತ್ತೊಂದು ಕಿಡ್ನಾಪ್ ಏನು ಎರಡೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಕೊಲೆ ಪ್ರಕರಣಕ್ಕೆ ಮುಂದಾಗಿ ಈಗ ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿರೋ ಸಂಬಂಧಪಟ್ಟ ಹಾಗೆ ದರ್ಶನ್ ಪಾತ್ರ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಅವರು ಉಲ್ಲೇಖ ಮಾಡ್ತಾ ವಾದ ಮಾಡ್ತಾ ಇರುವಂಥದ್ದು. ಹಾಗಾಗಿ ದರ್ಶನ್ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಮತ್ತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದನ್ನಷ್ಟೇ ಈಗ ವಾದ ಮಾಡ್ತಾ ಇರುವಂಥದ್ದು. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಬರೋ ತನಕ ದರ್ಶನ್ ಪಾತ್ರ ಏನೂ ಇಲ್ಲ, ಮತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ದರ್ಶನ್ ಅವ್ರ ಮೇಲೆ ಹಲ್ಲೆ ಕೂಡ ಮಾಡಿಲ್ಲ. ಮತ್ತು ಈ ಸಂದರ್ಭದಲ್ಲಿ ರಾಘವೇಂದ್ರ ಕಿಡ್ನಾಪ್ ಹೇಳಿದ್ರು, ಕಿಡ್ನಾಪ್ ಮಾಡೋಕ್ಕೂ ಕೂಡ ನಟ ದರ್ಶನ್ ಯಾವುದೇ ಸೂಚನೆ ಕೊಟ್ಟ ಬಗ್ಗೆ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ ಅನ್ನೋ ಮಾತನ್ನು ಪ್ರಬಲವಾಗಿ ವಾದ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಈ ಕೊಲೆ ಸಂಬಂಧಪಟ್ಟ ಹಾಗೆ ಮುಂದಿನ ಇದನ್ನು ವಾದ ಮಾಡುವ ಸಾಧ್ಯತೆ ಇದೆ. ಈಗ ಕೇವಲ ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಪಾತ್ರವಿಲ್ಲ, ಆ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಅನ್ನೋದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಬಟ್ ಉಮೇಶ್, ಇವಾಗ ಇದಾದ ನಂತರ ಇನ್ನು ಕೊಲೆ ವಿಚಾರಕ್ಕೆ ಬರಬೇಕಲ್ಲ. ಅಂದರೆ ದರ್ಶನ್ ಕೊಲೆಯಲ್ಲಿಯೂ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಮುಂದಿನ ಹಂತದ ವಾದನ? ಅರವಿಂದ್, ಅದೇ ಕಂಟಿನ್ಯೂ ಮುಂದುವರೆದು ಈಗ ಸಿ.ವಿ. ನಾಗೇಶ್ವರ್ ಅದೇ ವಾದ ಮಾಡುವಂಥದ್ದು. ಕೊನೆಯ ಲಾಸ್ಟ್ ಸಿವಿಲ್ ಕೋರ್ಟಲ್ಲೂ ಕೂಡ ಅದನ್ನೇ ವಾದ ಮಾಡಿದ್ದಂಥದ್ದು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಬಂದಿದ್ದಾಗ ನಟ ದರ್ಶನ್ ಕಾರ್ ಪಾಸ್ ಆಗಿದೆ ಹೊರತುಪಡಿಸಿ ನಟ ದರ್ಶನ್ ದೈಹಿಕವಾಗಿ ಎಲ್ಲೂ ಕೂಡ ಬಂದಿದ್ರ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಗಳಿಲ್ಲ, ಬಂದು ಹೋಗಿದ್ದಾರೆ ಅಂತೇಳಿ ಮಾತ್ರ ಹೇಳ್ತಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಮತ್ತು ಅವರು ಹಲ್ಲೆ ಮಾಡಿರೋದು ಇದ್ರೂ ಕೂಡ ಆತ ಸಾವನ್ನಪ್ಪಿರುವಂಥದ್ದು ನಟ ದರ್ಶನ್ ಹಲ್ಲೆಯಿಂದಾಗೆ ಆತ ಸಾವನ್ನಪ್ಪಿಲ್ಲ, ಬೇರೆ ಇತರೆ ಆರೋಪಿಗಳು ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಅಲ್ಲಿರಲಿಲ್ಲ ಅನ್ನೋ ವಾದವನ್ನು ಪ್ರಬಲವಾಗಿ ವಾದ ಮಾಡಿದ್ರು. ಆದರೆ ಪೊಲೀಸರ ತನಿಖೆಯಲ್ಲಿ ಕಿಡ್ನಾಪ್ ಹೇಗಾಯಿತು, ಅದಕ್ಕೆ ಸೂಚನೆ ಕೊಟ್ಟವ್ರು ಯಾರು, ನಂತರದಲ್ಲಿ ಪಟ್ಟಣಗೆರೆ ಶೆಡ್ಡಿಗೆ ಬಂದ ನಂತರದಲ್ಲಿ ಏನೆಲ್ಲ ಆಯಿತು, ನಟ ದರ್ಶನ್ ಸ್ಟೋನಿ ಬುಕ್ ಪಬ್ನಿಂದ ಬಂದು ಏನೆಲ್ಲ ರೀತಿ ಅವನ ಮೇಲೆ ಆ ರೇಣುಕಾಸ್ವಾಮಿ ಹಲ್ಲೆ ಮಾಡಿದ್ರು, ಹಲ್ಲೆ ಮಾಡಿದ ನಂತರದಲ್ಲಿ ಅಲ್ಲೆಲ್ಲ ಏನೆಲ್ಲ ಆಯಿತು ಅನ್ನೋದನ್ನ ಇಂಚು ಉಲ್ಲೇಖ ಮಾಡಿದ್ದಾರೆ. ಇದನ್ನ ಬರೀ ಇವರು ಸಿ.ವಿ. ನಾಗೇಶ್ವರ್ ಒಂದು ಸೈಡ್ ಮಾತ್ರ ಅವರು ವಾದ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. SP ಅವರು ಇದಕ್ಕೆಲ್ಲ ಕೂಡ ಉತ್ತರ ಕೊಡೋ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಗಳೇನು ಸಿಕ್ಕಿದ್ದಾವೆ, ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು, ನಂತರದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಬಂದಂಥ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳು, ಫೋಟೋಗಳು ಎಲ್ಲವೂ ಕೂಡ ಪೊಲೀಸರ ಬಳಿ ಇರೋದ್ರಿಂದ ಅವರು ಕೂಡ ಅದಕ್ಕೆ ಪ್ರಬಲವಾಗಿ ವಿರೋಧ ಮಾಡ್ತಾರೆ. ಅರವಿಂದ್, ಅಲ್ಲ, ಈಗ ಇಷ್ಟು ದಿವಸ ಸಿ.ವಿ. ನಾಗೇಶ್ ಅವರು
ದರ್ಶನ್ ಸ್ಪಾಟಲ್ಲೇ ಇರಲಿಲ್ಲ ಅಂತ ಲೋವರ್ ಕೋರ್ಟಲ್ಲಿ ವಾದ ಮಾಡಿದರು. ಈಗ ಒಂದು 8 ಫೋಟೋ ಸಿಕ್ಕಿದೆ. ಈಗ ಅವ್ರು ಹೇಳ್ಬೋದು ಅವ್ರು ಫೋಟೋಗೆ ಪೋಸ್ ಕೊಟ್ಟಿದ್ದಾರಪ್ಪ ಅಷ್ಟೇ, ಅವ್ರು ಕಿಡ್ನ್ಯಾಪು ಮಾಡಿಲ್ಲ, ಕೊಲೆನೂ ಮಾಡಿಲ್ಲ, ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇಲ್ಲ ಅಂತ ಹೇಳ್ಬೋದಲ್ಲ. ಖಂಡಿತವಾಗ್ಲೂ ಸಿ ವಿ ನಾಗೇಶ್ವರ್ ಆ ನಿಟ್ಟಿನಲ್ಲಿ ವಾದ ಖಂಡಿತವಾಗ್ಲೂ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಈಗ ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದನ್ನು ಮೊದಲಿಗೆ ಅವರಿಗೆ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿಲ್ಲ, ಅದನ್ನು ಯಾರೂ ಕೂಡ ಕಣ್ಣಾರೆ ನೋಡಿಲ್ಲ. ಆ ಸಂದರ್ಭದಲ್ಲಿ ನಟ ದರ್ಶನ್ ಬಂದು ಹೋಗಿದ್ದಾರಷ್ಟೇ, ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಿಲ್ಲ. ಹಲ್ಲೆ ಮಾಡಿದಂಥದ್ರೂ ಕೂಡ ದರ್ಶನ್ ಹಲ್ಲೆಯಿಂದಲೇ ಆತ ಸಾವನ್ನಪ್ಪಿದ್ದಾನೆ ಅದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಮತ್ತು ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪುವ ಸಂದರ್ಭದಲ್ಲಿ ದರ್ಶನ್ ಅಲ್ಲಿರಲಿಲ್ಲ ಅನ್ನೋದನ್ನೇ ಅವರು ಪ್ರಬಲವಾಗಿ ವಾದ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಪೊಲೀಸರಿಗೆ ಏನು ಇತ್ತೀಚೆಗೆ ಪುನೀತ್ ಅನ್ನೋರ ಮೊಬೈಲಲ್ಲಿ 8 ಫೋಟೋಗಳು ರಿಟ್ರೀವ್ ಮಾಡಿದ್ದಾರೆ. ಆ 8 ಫೋಟೋಗಳಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅಂದರೆ ರೇಣುಕಾಸ್ವಾಮಿ ಸಾವನ್ನಪ್ಪುವ ಸಂದರ್ಭದಲ್ಲಿ ದರ್ಶನ್ ಅಲ್ಲಿದ್ದರು ಅನ್ನೋದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳಿದ್ದಾವೆ. ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು 3 ಜನ ಏನಿದ್ದಾರೆ ಅವರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ನೋಡಿದ್ದಾರೆ. ಮತ್ತು ಆತ ಸಾವನ್ನಪ್ಪಂಥ ಸಂದರ್ಭದಲ್ಲಿ ನಟ ದರ್ಶನ್ ಯಾವಾಗ ಬಂದರು, ಯಾವಾಗ ಹೋದರು, ಎಷ್ಟೊತ್ತು ಅಲ್ಲಿದ್ದರು ಅನ್ನೋದ್ರ ಬಗ್ಗೆ ಕೂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಕೂಡ ಇರುವಂಥದ್ದು. ಅದನ್ನು ಕೂಡ ಪ್ರತಿವಾದ ಬಂದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಈಗ ಆ ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದನ್ನ ಅಷ್ಟೇ ಈಗ ಅವರು ವಾದ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಆದ ನಂತರದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಅವ್ರ ವರ್ಷನ್ ಏನಿದೆ ಅದನ್ನು ಕೂಡ ವಾದ ಮಾಡ್ತಾರೆ. ಪ್ರತ್ಯಕ್ಷದರ್ಶಿಗಳು ಅಂತ ತಾವೇನೋ ಮೆನ್ಷನ್ ಮಾಡ್ತಾ ಇದ್ರಿ ಉಮೇಶ್, ಈ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ. ಅದರಲ್ಲಿ ಅವರು ದರ್ಶನ್ ಹಲ್ಲೆ ಮಾಡಿದ್ರು, ಕೊಲೆಯಾದಾಗ ದರ್ಶನ್ ಅಲ್ಲಿದ್ದರು, ಇದನ್ನು ಸ್ಪೆಸಿಫಿಕ್ ಆಗಿ ಏನಾದ್ರು ಮೆನ್ಷನ್ ಮಾಡಿದಾರಾ ಚಾರ್ಜ್ ಶೀಟ್ನಲ್ಲಿ? ಖಂಡಿತವಾಗ್ಲೂ ಮಾಡಿದ್ದಾರೆ. ಅದರಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಸೆಕ್ಯೂರಿಟಿ ಏನಿದ್ದ ಆತ ಹಿಂದಿ ಮಾತಾಡುವ ವ್ಯಕ್ತಿ, ಆತ ದರ್ಶನ್ ಬಂದಿದ್ದನ್ನು ನೋಡಿದ್ದಾನೆ. ನಂತರದಲ್ಲಿ ಆತನೂ ಕೂಡ ಅವರ ಮಾಲೀಕ ಏನಿದ್ದಾರೆ ಮಾಲೀಕನಿಗೆ ಫೋನ್ ಮಾಡಿ ಹೇಳ್ತಾನೆ, ನಟ ದರ್ಶನ್ ಅವರು ಇಲ್ಲಿ ಬಂದಿದ್ದಾರೆ, ಒಬ್ಬ ವ್ಯಕ್ತಿಯನ್ನು ಹಿಗ್ಗಾಮುಗ್ಗ ಹೊಡಿತಾ ಇದ್ದಾರೆ ಅನ್ನೋ ಮಾತನ್ನು ಅವರ ಮಾಲೀಕರಿಗೂ ಕೂಡ ಹೇಳ್ತಾರೆ. ಅದಾದ ನಂತರದಲ್ಲಿ ವಿನಯ್ ಏನಿದ್ರು ಆ ವಿನಯ್ಗೆ ಮೊದಲು ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಂಥ ವೇಳೆಯಲ್ಲಿ ವಿನಯ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ಆ ನಂತರದಲ್ಲಿ ದರ್ಶನ್ ಸ್ಪಾಟಿಗೆ ಬರ್ತಾರೆ. ಸ್ಪಾಟಿಗೆ ಬಂದ ನಂತರದಲ್ಲಿ ರೇಣುಕಾಸ್ವಾಮಿ ಇವರು ಕೂಡ ಆತನ ಎದೆ ಮೇಲೆ ಕಾಲಿಟ್ಟು ತುಳಿಯುವಂಥದ್ದು, ಆತನಿಗೆ ಬೇರೆ ವಿಚಿತ್ರವಾಗಿ ಹಿಂಸೆ ಕೊಟ್ಟು ಹೊಡೆಯುವಂಥ ದೃಶ್ಯವನ್ನು ಅಲ್ಲಿನ ಸೆಕ್ಯೂರಿಟಿ ನೋಡಿದ್ರು. ನೋಡಿ ನಂತರದಲ್ಲಿ ಅವರ ಮೂಲ ಮಾಲೀಕರು, ಆ ಜಾಗದ ಮಾಲೀಕರು ಯಾರಿರ್ತಾರೆ ಅವ್ರಿಗೂ ಕೂಡ ಫೋನ್ ಮಾಡಿ ಹೇಳಿದರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಪೊಲೀಸರು ಕೂಡ ಇದೇ ಹೇಳಿಕೆಯನ್ನು 164 ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೂಡ ಮೆನ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಆ 3 ಜನ ಪ್ರತ್ಯಕ್ಷದರ್ಶಿಗಳೇನಿದ್ರು ಅವರು ಏನೆಲ್ಲ ನೋಡಿದ್ರು ಅನ್ನೋದನ್ನ ಹೇಳಿದ್ದಾರೆ. ಅದರಲ್ಲಿ ದರ್ಶನ್ ಬಂದು ಹಲ್ಲೆ ಮಾಡ್ತಿರೋ ವಿಚಾರ, ಮತ್ತು ಅವರು ಎಷ್ಟೊತ್ತಿಗೆ ಬಂದರು, ಎಷ್ಟೊತ್ತಿಗೆ ಹೊರಗಡೆ ಹೋದರು, ನಂತರದಲ್ಲಿ ರೇಣುಕಾಸ್ವಾಮಿನ ಎಲ್ಲಿ ಎಸೆದಿದ್ರು, ಆ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಡೀಟೇಲ್ ಆಗಿ ಅವರು ಆ ಹೇಳಿಕೆಯಲ್ಲಿ ಪಡ್ಕೊಂಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಸಿ ವಿ ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿ ಎಲ್ಲ ರೀಕಾಲ್ ಮಾಡ್ಕೋತಾ ಇದ್ದಾರೆ. ರೇಣುಕಾ ಅಪಹರಣ ಆದಾಗ ದರ್ಶನ್ ಬೆಂಗಳೂರಿನಲ್ಲೇ ಇದ್ದರು, ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನೂ ಇಲ್ಲ, ದರ್ಶನ್ ಭಾಗಿಯಾಗಿಲ್ಲ, ಆಮೇಲೆ ಅವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಾಗ ದರ್ಶನ್ ಅವ್ರ ಮೇಲೆ ಹಲ್ಲೆನೇ ಮಾಡಿಲ್ಲ, ಕೊಲೆಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಈ ಥರ. ಬಟ್ ಈ 8 ಫೋಟೋಗಳು ಸಿಕ್ಕಿರೋದ್ರಿಂದ ಈಗ ನಾಗೇಶ್ ಅವರು ಏನು ಹೇಳ್ತಾರೆ, ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಹೋಗೇ ಇಲ್ಲ ಅಂತ ಅವ್ರ ವರ್ಷನ್ನು. ಬಟ್ ಈಗ ಫೋಟೋ ಸಿಕ್ಕಿದೆಯಲ್ಲ ಆರೋಪಿಗಳ ಜೊತೆ, ಅದು ಅಲ್ಲಿ ತೆಗೆದಿದ್ದಲ್ಲ ಅಂತಂದ್ಬಿಟ್ರೆ ಗೊತ್ತಿಲ್ಲ. ಬಟ್ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಪುನೀತ್, ಅವ್ರ ಮೊಬೈಲಿಂದನೇ ಇವಾಗ ರಿಟ್ರೀವ್ ಮಾಡ್ಕೊಂಡಿರೋದು. ಹಾಗಾಗಿ ಇವಾಗ ಅದೆಲ್ಲವನ್ನು ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇವರು, ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡೋಣ.